ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹೊನ್ನಾವರ ತಾಲೂಕಿನ ಕೆಂಚಗಾರ್ ಮತ್ತು ಚಿಕ್ಕನಕೋಡ ಒಕ್ಕೂಟದ ಸದಸ್ಯರುಗಳಿಗೆ ಕುಮಟಾ ತಾಲೂಕಿನಲ್ಲಿ ಒಂದು ದಿನದ ಕೃಷಿ ಅಧ್ಯಯನ ಪ್ರವಾಸ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರವಾಸದಲ್ಲಿ ವಿವಿಧ ನರ್ಸರಿಗಳಿಗೆ ಭೇಟಿ ಕೊಟ್ಟಿದ್ದು ಚಪ್ಪರ ನಿರ್ಮಿಸಿ ಬೆಳೆಸಿದ ಕಾಳುಮೆಣಸಿನ ಬಳ್ಳಿ ಎಲ್ಲರ ಗಮನ ಸೆಳೆಯಿತು. ಕುಮಟಾ ತಾಲೂಕಿನ ಮೂರೂರು ಪ್ರಗತಿಪರ ಕೃಷಿಕ ಶಂಕರಗೌಡ ಅವರು ಮರದ ಕಂಬ ಮತ್ತು ಅಲ್ಯೂಮಿನಿಯಂ ತಂತಿ ಬಳಸಿ 4 ರಿಂದ 5 ಅಡಿ ಎತ್ತರದ ಚಪ್ಪರ ನಿರ್ಮಿಸಿ ಅದಕ್ಕೆ ಕಾಳುಮೆಣಸಿನ ಬಳ್ಳಿ ಹಬ್ಬಿಸಿದ್ದಾರೆ. ಅಡಿಕೆಯ ಮರಕ್ಕೆ ಹಬ್ಬಿಸುವ ಮೆಣಸಿನ ಬಳ್ಳಿಗೆ ವರ್ಷಕ್ಕೊಮ್ಮೆ ಕಾಳುಮೆಣಸು ಆಗುತ್ತದೆ. ಅದೇ ಮೆಣಸಿನ ಬಳ್ಳಿಯನ್ನು ಚಪ್ಪರ ಮಾಡಿ ಹಬ್ಬಿಸಿದಾಗ ವರ್ಷಪೂರ್ತಿ ಕಾಳುಮೆಣಸು ಆಗುತ್ತದೆ ಎಂಬುದು ಶಂಕರಗೌಡ ಅವರ ಅನುಭವದ ಮಾತು. ಇನ್ನು ಬೇರೆ ಬೇರೆ ನರ್ಸರಿಗೂ ಭೇಟಿ ನೀಡಿದ್ದು ಹಿಪ್ಪಲ ಗಿಡಕ್ಕೆ ಮೆಣಸಿನ ಬಳ್ಳಿ ಕಸಿ ಕಟ್ಟುವ ವಿಧಾನ, ಸಸಿಗೆ ಪೂರಕವಾಗಿ ಭತ್ತದ ಉಮ್ಮಿ ಬಳಸಿ ಮಣ್ಣನ್ನು ಹದಗೊಳಿಸುವ ವಿಧಾನ ತಿಳಿದುಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಕೃಷಿ ಅಧಿಕಾರಿ ಶ್ಯಾಮ್, ಸೇವಾ ಪ್ರತಿನಿಧಿ ಶಿಲ್ಪಾ, ಶೌರ್ಯ ವಿಪತ್ತು ಘಟಕದ ನರಸಿಂಹ ನಾಯ್ಕ ಹರಡಸೆ ಮುಂತಾದವರು ಉಪಸ್ಥಿತರಿದ್ದರು.